ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಅನ್ನಭಾಗ್ಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ 2 ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. 2 ಕಂತಿನ ಹಣದ ಜೊತೆಗೆ ಸರ್ಕಾರ ಒಂದು ಉತ್ತಮವಾದ ಮಾಹಿತಿನ ಎಲ್ಲ ಜನರಿಗೂ ಕೂಡ ತಲುಪಿಸ್ತಾ ಇದೆ. ಹಾಗಿದ್ರೆ ಏನು ಮಾಹಿತಿ, ಏನು ಭರ್ಜರಿ ಗುಡ್ ನ್ಯೂಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ವತಃ ನಮ್ಮ CM ಸಿದ್ದರಾಮಯ್ಯ ಅವರು ಮತ್ತು KH ಮುನಿಯಪ್ಪ ಸರ್ ಅವರು, ಅಂದರೆ ಆಹಾರ ಇಲಾಖೆಯ ಸಚಿವರಾದಂತಹ KH ಮುನಿಯಪ್ಪ ಅವರೇ ತಿಳಿಸಿದ್ದಾರೆ. ಏನು ಇದರ ವಿಶೇಷ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇತ್ತೀಚೆಗೆ ಅನ್ನಭಾಗ್ಯ ಯೋಜನೆಯ ಹಣ ಕೆಲವರಿಗೆ ಬಂತು, ಮತ್ತೆ ಕೆಲವರಿಗೆ ಸ್ಟಾಪ್ ಆಗಿಬಿಟ್ಟಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಣ ಬಂದಿರೋ ಸ್ಕ್ರೀನ್ಶಾಟ್ ಕೂಡ ಹಾಕಿದೆ, ವಿತ್ ಪ್ರೂಫ್ ಹಣ ಬರ್ತಾ ಇದೆ ಅಂತ. ಅದಾದಮೇಲೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ನಮಗೆ ಹಣ ಬಂದಿಲ್ಲ, ನಮಗೆ 2 ಕಂತಿನ ಹಣ ಬಂದಿಲ್ಲ, ಕೆಲವರಿಗೆ 4 ಕಂತಿನ ಹಣ ಬಂದಿಲ್ಲ ಅಂತ. ಅಂಥವ್ರು ಎಲ್ರಿಗೂ ಕೂಡ ಈಗ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಅನ್ನಭಾಗ್ಯ ಯೋಜನೆಯ ಬಾಕಿ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಆಹಾರ ಇಲಾಖೆಯ ಸಚಿವರಾದಂತಹ KH ಮುನಿಯಪ್ಪ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ವಿಡಿಯೋದಲ್ಲಿ ಹಾಕಿರ್ತೀನಿ. ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮೊದಲನೇದಾಗಿ ನಿಮಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 2 ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ತಿಳ್ಕೊಬಿಡಿ. ನಿಜವಾಗ್ಲೂ ಇದು ನಿಮಗೆ ಒಂದು ಒಳ್ಳೆ ಸುದ್ದಿನೇ ಅಂತಾನೆ ಹೇಳಬಹುದು. ಈಗ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಕೂಡ BPL ರೇಷನ್ ಕಾರ್ಡ್ಗಳು ರದ್ದದೇ ದೊಡ್ಡ ವಿಷಯ ಆಗಿದೆ. 13 ಲಕ್ಷಕ್ಕಿಂತ ಹೆಚ್ಚಿನ BPL ರೇಷನ್ ಕಾರ್ಡ್ಗಳನ್ನ APL ಆಗಿ ಪರಿವರ್ತನೆ ಮಾಡಿದ್ದಾರೆ. ಆದರೆ ತುಂಬ ಜನಕ್ಕೆ, ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಿದೆ. ನಾವು ಬಡವರು ಇದ್ದೀವಿ, ನಮ್ಮ ರೇಷನ್ ಕಾರ್ಡ್ಗಳನ್ನ ಯಾಕಪ್ಪ ರದ್ದು ಮಾಡಿದ್ದೀರಾ? ಈ ಯೋಜನೆಯಿಂದ ನಮಗೆ ಪ್ರತಿ ತಿಂಗಳು 5 kg ಅಕ್ಕಿ ಸಿಗ್ತಾ ಇತ್ತು. ಆ 5 kg ಅಕ್ಕಿನೂ ಕರೆಕ್ಟಾಗಿ ಕೊಡ್ತಾ ಇರಲಿಲ್ಲ. 3 kg ಅಕ್ಕಿ ಕೊಡ್ತಿದ್ರು, 2 kg ರಾಗಿ ಕೊಡ್ತಿದ್ರು. ಈಗ APLಗೆ ಮಾಡಿಬಿಟ್ಟಿದ್ದೀರಾ, ನಮಗೆ ಅಕ್ಕಿ ಕೊಡ್ತಾರಲ್ಲ ಅದು ಶಾರ್ಟೇಜ್ ಆಗುತ್ತೆ. ನಮಗೆ ಅನ್ನ ಇದ್ದರೆ ಅಲ್ವಾ ಜೀವನ, ಬೇರೆದೆಲ್ಲ ಬಿಡಿ. ನೀವು ಕರೆಕ್ಟಾಗಿ ಅಕ್ಕಿನೇ ಕೊಟ್ಟಿಲ್ಲ, ಅನ್ನನೇ ಕೊಟ್ಟಿಲ್ಲ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬ ಜನ ಮಹಿಳೆಯರು ಅಳ್ತಾ ಇದ್ರು, ಗೋಳಾಡ್ತಾ ಇದ್ರು. ಅಂಥವರಿಗೆ ರಾಜ್ಯ ಸರ್ಕಾರ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ಅದರಲ್ಲೂ ಕೂಡ CM ಸಿದ್ದರಾಮಯ್ಯ ಅವರೇ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. BPL ರೇಷನ್ ಕಾರ್ಡ್ಗಳು ಯಾರ್ಯಾರ್ದು ರದ್ದಾಗಿದೆಯೋ, ಅಂದರೆ ಯಾರ್ಯಾರ್ದು APL ರೇಷನ್ ಕಾರ್ಡ್ಗಳು ಆಗಿದೆಯೋ ಅಂಥವ್ರದ್ದು ಮತ್ತೊಮ್ಮೆ ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದಾರೆ. ಈ ಟೈಮಲ್ಲಿ ನೀವು ರೇಷನ್ ತಗೊಳಕ್ಕೆ ಹೋದರೆ BPL ರೇಷನ್ ಕಾರ್ಡ್ ಇದ್ದಾಗ ನಿಮಗೆ ಯಾವ ರೀತಿ ಅಕ್ಕಿ ಮತ್ತು ರೇಷನ್ನ ಕೊಡ್ತಾ ಇದ್ರೋ ಅದನ್ನೇ ಕೊಡಬೇಕು. APL ಆಗಿದೆ ಅಂದಿದ್ದಕ್ಕೆ ನಿಮಗೆ ರೇಷನ್ನಲ್ಲಿ ಯಾವುದೇ ಕಡಿತವನ್ನು ಮಾಡೋ ಹಾಗಿಲ್ಲ ಅಂತ ತಿಳಿಸಿದ್ದಾರೆ. ನೀವು ಡಿಸೆಂಬರ್ ತಿಂಗಳಲ್ಲಿ ಅಥವಾ ನವೆಂಬರ್ ತಿಂಗಳದ್ದು ಇನ್ನೂ ರೇಷನ್ ತಗೊಂಡಿಲ್ಲ, ರೇಷನ್ ತಗೊಳಕ್ಕೆ ಹೋದಾಗ ನಿಮ್ದು APL ಆಗಿದೆ ಅಂತ ಏನಾದರೂ ಕಮ್ಮಿ ಕೊಡೋಕೆ ಬಂದರೆ ನೀವು ಅವ್ರ ಹತ್ರ ಕೇಳಬಹುದು. CM ಸಿದ್ದರಾಮಯ್ಯ ಅವರೇ ಹೇಳಿದಾರಂತಲ್ಲ, ನಮಗೆ APL ಆಗಿದ್ರು ಕೂಡ BPL ಅಲ್ಲಿ ಯಾವ ರೀತಿ ಅಕ್ಕಿ ಕೊಡ್ತಿದ್ರು ಅದೇ ರೀತಿ ಕೊಡಬೇಕಂತೆ ಅಂತ ಕೇಳಿಬಿಟ್ಟು ನೀವು ಅಕ್ಕಿನ ಪಡ್ಕೋಬಹುದು. ನಿಜವಾಗ್ಲೂ APL ಆದರೆ ಅಕ್ಕಿ ಎಲ್ಲ ಕಮ್ಮಿ ಕೊಡ್ತಾರೆ, ತುಂಬ ಜನಕ್ಕೆ ತೊಂದರೆ ಆಗ್ತಾ ಇತ್ತು. ಇದ್ರ ಬಗ್ಗೆ ಒಂದು ಒಳ್ಳೆ ನಿರ್ಧಾರನ ತಗೊಂಡಿದ್ದಾರೆ ಅಂತಲೇ ಹೇಳಬಹುದು. ಇದು ಒಂದು ಭರ್ಜರಿ ಗುಡ್ ನ್ಯೂಸು. ನೆಕ್ಸ್ಟ್ ವಿಚಾರ ಬಂದು, ಅನ್ನಭಾಗ್ಯ ಯೋಜನೆಯ ಹಣ ಏನು ಬರ್ತಾ ಇತ್ತು ಅದು ಕರೆಕ್ಟಾಗಿ ಬರ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಲೇಟ್ ಆಗ್ತಾ ಇದೆ. 2 ದಿನ ಬರುತ್ತೆ, ಅದಾದಮೇಲೆ 1 ವಾರ ಸ್ಟಾಪ್ ಆಗುತ್ತೆ, ಆಮೇಲೆ ಮತ್ತೆ ಯಾರೋ ಬಂದಿದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ವಾ. ಇದನ್ನು ಸರಿಪಡಿಸುವಂತಹ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಮ್ಮ ಆಹಾರ ಇಲಾಖೆಯ ಸಚಿವರಾದಂತಹ KH ಮುನಿಯಪ್ಪ ಸರ್ ಅವರು ತಿಳಿಸಿದ್ದಾರೆ. ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಯ ಹಣ ಏನಾದರೂ ಬಿಡುಗಡೆ ಆಯಿತು ಅಂದರೆ ನಿಮಗೆ ಲೇಟ್ ಆಗೋದಿಲ್ಲ, ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ. ಲಾಗಿನ್ ಆಗೋದಕ್ಕೆ ಸಮಸ್ಯೆ ಆಗ್ತಾ ಇದೆ, ಅದನ್ನು ನಾನು ಸರಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ಅನ್ನಭಾಗ್ಯ ಯೋಜನೆಯ ಹಣ ಆಗಿರಬಹುದು ಮತ್ತು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಕ್ಕೆ ಹೊಸ ಸರ್ವರ್ನ ಅಭಿವೃದ್ಧಿ ಮಾಡಿದ್ದಾರೆ. ಇತ್ತೀಚೆಗೆ ನಿಮಗೆ ರೇಷನ್ ಕಾರ್ಡು ತಿದ್ದುಪಡಿ ಮಾಡೋಕೆ ಬಿಟ್ಟಿದ್ರು, ಹೊಸ ಅಪ್ಲಿಕೇಶನ್ ಹಾಕೋಕ್ಕೂ ಬಿಟ್ಟಿದ್ರು. ಆಗ ಸರ್ವರ್ ಹತ್ರ ಕಾಯ್ದು ಸಾಕಾಗ್ಬಿಟ್ಟು ಜನ ವಾಪಸ್ ಬರ್ತಾಯಿದ್ರು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಸೊ ಆವಾಗ ನಮ್ಮ ಆಹಾರ ಇಲಾಖೆ ಸಚಿವರು ಇದ್ರ ಬಗ್ಗೆ ಗಮನ ವಹಿಸಿ ಹೊಸ ಸರ್ವರ್ನೇ ತಗೊಬಂದ್ಬಿಟ್ರು. ಕುಟುಂಬ ತಂತ್ರಾಂಶಕ್ಕೂ ಇದೇ ಜಾಯಿಂಟ್ ಆಗಿದೆ, ಬೇರೆದಕ್ಕೆ ಎಲ್ಲದಕ್ಕೂ ಇದೇ ಸರ್ವರ್ ಇದೆ. ಆಹಾರ ಇಲಾಖೆಯ ರೇಷನ್ ಕಾರ್ಡ್ಗೆ ಸಪ್ರೇಟ್ ಸರ್ವರ್ನ ನಾನು ಮಾಡ್ತೀನಿ ಅಂತ ಸಪ್ರೇಟ್ ಸರ್ವರ್ನ ತಗೊಬಂದಿದ್ದಾರೆ. ಅದರಲ್ಲಿ ನೀವು ಈಗ ರೇಷನ್ ಕಾರ್ಡ್ಗೆ ಸುಲಭವಾಗಿ ಅಪ್ಲಿಕೇಶನ್ನ ಹಾಕಬಹುದು. ಜೊತೆಗೆ ಅದೇ ತಂತ್ರಾಂಶದ ಮೂಲಕ ಅನ್ನಭಾಗ್ಯ ಯೋಜನೆಯ ಹಣ ಏನು ಬರ್ತಾ ಇದೆ ಅದು ಇನ್ನು ಮುಂದೆ ಸುಗಮವಾಗಿ ಜನಗಳ ಖಾತೆಗೆ ಬರೋ ರೀತಿ ಮಾಡಿದ್ದೀವಿ ಅಂತ ತಿಳಿಸಿದ್ದಾರೆ. ಇದು ಒಂದು ಭರ್ಜರಿ ಗುಡ್ ನ್ಯೂಸೇ. ನೋಡಿ, ಕೆಲವ್ರಿಗೆ ಹಣ ಬಂದುಬಿಡುತ್ತೆ, ಕೆಲವ್ರಿಗೆ ಅನ್ನಭಾಗ್ಯ ಯೋಜನೆಯ ಹಣ ಬರೋದು ತುಂಬ ಲೇಟು. ಗೃಹಲಕ್ಷ್ಮಿ ಆದರೆ 1 ವಾರದಲ್ಲಿ ಎಲ್ರಿಗೂ ಬಂದುಬಿಡುತ್ತೆ, ವಾರ 10 ದಿನದಲ್ಲಿ. ಅನ್ನಭಾಗ್ಯ ಯೋಜನೆಯ ಹಣ ಹಾಗಲ್ಲ, 1 ತಿಂಗಳಾನ್ಗಟ್ಟಲೆ ಎಳೆಯುತ್ತೆ, ಕರೆಕ್ಟಾಗಿ ಹಣ ಬರೋದಿಲ್ಲ. ಹೊಸ ಸರ್ವರಿಂದ ನಿಮಗೆ ಇನ್ನು ಮುಂದೆ ಹಣ ಖಂಡಿತವಾಗ್ಲೂ ಬೇಗನೆ ಬರುತ್ತೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್. ಒಟ್ಟು 2 ಆಯಿತು. ಇನ್ನು ಅನ್ನಭಾಗ್ಯ ಯೋಜನೆಯ ಹಣ ಹಾಕಿದರೆ ಯಾವಾಗ ಬರುತ್ತೆ, ಸರ್ವರ್ ಎಲ್ಲ ರೆಡಿ ಮಾಡಿದಾರಲ್ಲ, ಇನ್ಯಾವಾಗ ಹಣ ಬರುತ್ತೆ ಅಂತ ನೀವು ಪ್ರಶ್ನೆ ಕೇಳಬಹುದು. ಅದ್ರ ಬಗ್ಗೆ ಕೂಡ ನಮ್ಮ ಮುನಿಯಪ್ಪ ಅನ್ನಭಾಗ್ಯ ಯೋಜನೆ ಹಣ ಬರೋದಕ್ಕೆ ಇಷ್ಟು
ತಡ ಆಗ್ತಿರೋದ್ರಿಂದ BJPಯವರು ಆಗಿರಬಹುದು, ಬೇರೆ ಬೇರೆ ವಿರೋಧ ಪಕ್ಷದವರು ಕಾಂಗ್ರೆಸ್ ಸರ್ಕಾರದ ಹತ್ರ ಹಣ ಇಲ್ಲ, ಅದಕ್ಕೆ ಲೇಟ್ ಮಾಡ್ತಾ ಇದ್ದಾರೆ ಅಂತ ಬಹಳ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸೊ ಈ ವಿಚಾರವಾಗಿ ಟಿ.ವಿ ಅವರು ಅವ್ರನ್ನ ಕೇಳಿದ್ದಾರೆ, ಸರ್ ಅನ್ನಭಾಗ್ಯ ಯೋಜನೆಗೆ ನಿಮ್ಮ ಹತ್ರ ಹಣ ಇಲ್ವಂತೆ, ಅದಕ್ಕೆ ಲೇಟ್ ಆಗ್ತಾ ಇದೆ, ಜೊತೆಗೆ ನೀವು ಗ್ಯಾರಂಟಿ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದೀರಾ, ಅದಕ್ಕೆ ಹಣ ಹಾಕೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದೀರಾ ಅಂತ. ಸೊ ಆಗ ನಮ್ಮ ಆಹಾರ ಇಲಾಖೆ ಸಚಿವರು ಈ ರೀತಿಯಾಗಿ ಹೇಳಿದ್ದಾರೆ, ಹಣದ ಕೊರತೆ ನಮ್ಮ ಹತ್ರ ಇಲ್ಲ, ಸುಮಾರು 8,000 ಕೋಟಿ ಹಣನ ನಾವು ಬಜೆಟಲ್ಲಿ ತಗೊಂಡಿರೋವಂಥದ್ದು, ಅದರಲ್ಲಿ 1,000 ಕೋಟಿ ಹಣ ಕೂಡ ಇಲ್ಲಿವರೆಗೂ ಕರೆಕ್ಟಾಗಿ ಖರ್ಚಾಗಿಲ್ಲ, ಹಣದ ಕೊರತೆ ಏನೂ ಇಲ್ಲ, ಹಣ ನಮ್ಮ ಹತ್ರ ಇದೆ, ಬಟ್ ಜನಗಳ ಖಾತೆಗೆ ಹಾಕೋದಕ್ಕೆ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ, ಆ ರೀಸನ್ನಿಂದ ನಾವು ಹಣನ ಹೋಲ್ಡ್ ಮಾಡಿದ್ದೀವಿ ಹೊರತು ಇನ್ಯಾವುದೇ ರೀಸನ್ಗಳು ಇಲ್ಲ. ಕೇವಲ 1 ವಾರದ ಒಳಗೆ ಅಂದರೆ ನವೆಂಬರ್ ಎಂಡಿಂಗ್ ಒಳಗಡೆ ಅನ್ನಭಾಗ್ಯ ಯೋಜನೆ ಹಣ ಎಲ್ರಿಗೂ ಕೂಡ ತಲುಪುತ್ತೆ ಅಂತ ತಿಳಿಸಿದ್ದಾರೆ. ಮತ್ತು ಎಷ್ಟು ಕಂತಿನ ಹಣ ಬರುತ್ತೆ ಅಂತ ಅವರೇನು ಹೇಳಿಲ್ಲ. ಅನ್ನಭಾಗ್ಯ ಯೋಜನೆ ಹಣ 1 ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಇದರಲ್ಲಿ ಮುಖ್ಯವಾದ ಅಂಶ ಏನಪ್ಪ ಅಂದರೆ, ತುಂಬ ಜನ ಹೇಳ್ತಾರೆ ಅನ್ನಭಾಗ್ಯ ಯೋಜನೆಗೆ ಆಗಿರ್ಬೋದು, ಗ್ಯಾರಂಟಿ ಯೋಜನೆಗೆ ಸರ್ಕಾರದ ಹತ್ರ ದುಡ್ಡಿಲ್ಲ, ಅದಕ್ಕೆ ಅವ್ರು ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಸರ್ಕಾರದ ಹತ್ರ ಯಾವುದೇ ರೀತಿಯ ಹಣದ ಕೊರತೆ ಇಲ್ವಂತೆ. ಅನ್ನಭಾಗ್ಯ ಯೋಜನೆಗೆ 8,000 ಕೋಟಿ ತೊಗೊಂಡಿದ್ದಾರಂತೆ, ಅದರಲ್ಲಿ 1,000 ಕೋಟಿ ಕೂಡ ಇನ್ನೂ ಕರೆಕ್ಟಾಗಿ ಖರ್ಚಾಗಿಲ್ವಂತೆ. ಹಣದ ತೊಂದರೆ ಇಲ್ಲ, ಹಣ ಇದೆ, ಬಟ್ ಅದನ್ನು ಹಾಕೋದಕ್ಕೆ ಅವರಿಗೆ ಸರಿಯಾದ ರೀತಿಯಾದ ಕ್ರಮ ಅವರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅನಿಸುತ್ತೆ. ಇದಿಷ್ಟು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇರುವಂತಹ 2 ಭರ್ಜರಿ ಗುಡ್ ನ್ಯೂಸ್ಗಳು, ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ.